ಅದುವೇ ಪಾಕಿಸ್ತಾನ ಮತ್ತು ಲಿಬಿಯಾ ನಡುವೆ ಬೃಹತ್ ರಕ್ಷಣಾ ಒಪ್ಪಂದ. ಒಂದೆಡೆ ಪಾಕಿಸ್ತಾನ ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಮತ್ತೊಂದೆಡೆ ಲಿಬಿಯಾದ ಮೇಲೆ ವಿಶ್ವಸಂಸ್ಥೆಯ ಶಸ್ತ್ರಾಸ್ತ್ರ ನಿರ್ಬಂಧವಿದೆ, ಯುಎನ್ ಆರ್ಮ್ಸ್ ಎಂಬಾರ್ಗೋ. ಇಷ್ಟೆಲ್ಲಾ ಸವಾಲುಗಳ ನಡುವೆ ಪಾಕಿಸ್ತಾನ ಲಿಬಿಯಾಕ್ಕೆ ಬರೋಬ್ಬರಿ $4 ಬಿಲಿಯನ್ ಬೆಲೆಯ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಲು ಮುಂದಾಗಿದೆ. ಅಷ್ಟಕ್ಕೂ ಈ ಒಪ್ಪಂದವೇನು? ಇದರಿಂದ ಭಾರತಕ್ಕೆ ಅಥವಾ ಜಗತ್ತಿಗೆ ಆಗುವ ಪರಿಣಾಮವೇನು? ಬನ್ನಿ ಸಂಪೂರ್ಣವಾಗಿ ತಿಳಿಯೋಣ. ಇತ್ತೀಚೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸಿಮ್ ಮುನೀರ್ ಲಿಬಿಯಾದ ಬೆಂಗಾಜಿ ನಗರಕ್ಕೆ ಭೇಟಿ ನೀಡಿದ್ದರು. ಅಲ್ಲಿ ಲಿಬಿಯನ್ ನ್ಯಾಷನಲ್ ಆರ್ಮಿ LNA ನಾಯಕ ಸದ್ದಾಂ ಹಫ್ತಾರ್ ಅವರೊಂದಿಗೆ ಮಾತುಕತೆ ನಡೆಸಿ ಈ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಪ್ರಮುಖ ಅಂಶಗಳು: ಒಪ್ಪಂದದ ಮೌಲ್ಯ ಸುಮಾರು $4.6 ಬಿಲಿಯನ್. ಪಾಕಿಸ್ತಾನವು ಲಿಬಿಯಾಕ್ಕೆ 16 JF-17 ಫೈಟರ್ ಜೆಟ್ಗಳನ್ನು ಪೂರೈಸಲಿದೆ. 12 ಸೂಪರ್ ಮುಷಾಕ್ ತರಬೇತಿ ವಿಮಾನಗಳು ಈ ಒಪ್ಪಂದದ ಭಾಗವಾಗಿವೆ. ಜೊತೆಗೆ ಭೂಸೇನೆ ಮತ್ತು ನೌಕಾಪಡೆಗೆ ಬೇಕಾದ ಯುದ್ಧೋಪಕರಣಗಳು, ತಾಂತ್ರಿಕ ನೆರವು ಮತ್ತು ತರಬೇತಿಯನ್ನು ಪಾಕಿಸ್ತಾನ ನೀಡಲಿದೆ. ಇದು ಪಾಕಿಸ್ತಾನದ ರಕ್ಷಣಾ ರಫ್ತು ಇತಿಹಾಸದಲ್ಲೇ ಅತಿದೊಡ್ಡ ಒಪ್ಪಂದಗಳಲ್ಲಿ ಒಂದು ಎಂದು ಹೇಳಲಾಗುತ್ತಿದೆ. ಗಮನಿಸಬೇಕಾದ ಸಂಗತಿಯೆಂದರೆ, ಪಾಕಿಸ್ತಾನ ಪ್ರಸ್ತುತ ತೀವ್ರ ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ ಮತ್ತು IMFನಿಂದ ಸಾಲಕ್ಕಾಗಿ ಕಾಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಈ $4 ಬಿಲಿಯನ್ ಮೊತ್ತ ಪಾಕಿಸ್ತಾನಕ್ಕೆ ದೊಡ್ಡ ಆಸರೆಯಾಗಲಿದೆ. ಚೀನಾ ಕನೆಕ್ಷನ್. ನಿಮಗೆ ಗೊತ್ತಿರಲಿ, ಈ JF-17 ವಿಮಾನಗಳನ್ನು ಚೀನಾ ಮತ್ತು ಪಾಕಿಸ್ತಾನ ಜಂಟಿಯಾಗಿ ತಯಾರಿಸಿವೆ. ಈ ಒಪ್ಪಂದದ ಲಾಭದ ಒಂದು ದೊಡ್ಡ ಪಾಲು ಚೀನಾಕ್ಕೂ ಹೋಗಲಿದೆ, ಏಕೆಂದರೆ ಈ ವಿಮಾನದ ಎಂಜಿನ್ ಮತ್ತು ಪ್ರಮುಖ ತಂತ್ರಜ್ಞಾನ ಚೀನಾದ್ದಾಗಿದೆ. ಇದು ಆಫ್ರಿಕಾ ಖಂಡದಲ್ಲಿ ಚೀನಾದ ಪ್ರಭಾವವನ್ನು ಹೆಚ್ಚಿಸಲು ಪಾಕಿಸ್ತಾನದ ಮೂಲಕ ಮಾಡುತ್ತಿರುವ ಒಂದು ಪ್ಲಾನ್ ಎಂದು ವಿಶ್ಲೇಷಿಸಲಾಗುತ್ತಿದೆ. 2011ರಿಂದ ಲಿಬಿಯಾದ ಮೇಲೆ ವಿಶ್ವಸಂಸ್ಥೆಯು ಆರ್ಮ್ಸ್ ಎಂಬಾರ್ಗೋ ಅಥವಾ ಶಸ್ತ್ರಾಸ್ತ್ರ ಮಾರಾಟದ ಮೇಲೆ ನಿರ್ಬಂಧ ಹೇರಿದೆ. ಅಲ್ಲಿನ ಆಂತರಿಕ ಯುದ್ಧವನ್ನು ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ. ವಿವಾದವೇನು? ಪಾಕಿಸ್ತಾನವು ಒಪ್ಪಂದ ಮಾಡಿಕೊಂಡಿರುವ ಲಿಬಿಯನ್ ನ್ಯಾಷನಲ್ ಆರ್ಮಿ LNA ವಿಶ್ವಸಂಸ್ಥೆಯಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದ ಸರ್ಕಾರವಲ್ಲ. ಇದರಿಂದ ಪಾಕಿಸ್ತಾನವು ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘಿಸುತ್ತಿದೆಯೇ ಎಂಬ ಪ್ರಶ್ನೆ ಎದ್ದಿದೆ. ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಈ ಒಪ್ಪಂದ ನಿಯಮಬದ್ಧವಾಗಿದೆ ಮತ್ತು ಪ್ರಾದೇಶಿಕ ಭದ್ರತೆಗೆ ಪೂರಕವಾಗಿದೆ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಈ ಒಪ್ಪಂದದ ಸಂದರ್ಭದಲ್ಲಿ ಜನರಲ್ ಅಸಿಮ್ ಮುನೀರ್ ಅವರು ಭಾರತದ ವಿರುದ್ಧ ಕೆಲವು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ದಾರೆ. ಪಾಕಿಸ್ತಾನದ ಸೇನೆ ಅತ್ಯಂತ ಬಲಶಾಲಿಯಾಗಿದೆ ಮತ್ತು ನಾವು ಭಾರತದ ರಫೇಲ್ ಮತ್ತು S-400 ವ್ಯವಸ್ಥೆಗಳನ್ನು ಎದುರಿಸಬಲ್ಲೆವು ಎಂಬ ಸುಳ್ಳು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಭಾರತೀಯ ಮಾಧ್ಯಮಗಳು ವರದಿ ಮಾಡಿವೆ. ಆಂಕರ್: ಭಾರತವು ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ, ಏಕೆಂದರೆ ಪಾಕಿಸ್ತಾನವು ರಕ್ಷಣಾ ರಫ್ತಿನ ಮೂಲಕ ಹಣ ಗಳಿಸಿ ತನ್ನ ಸೇನೆಯನ್ನು ಆಧುನೀಕರಣಗೊಳಿಸಲು ಈ ಹಣವನ್ನು ಬಳಸುವ ಸಾಧ್ಯತೆಯಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಈ ಒಪ್ಪಂದವು ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಲಾಭದಾಯಕವಾಗಿದ್ದರೂ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಸಂಕಷ್ಟ ತಂದೊಡ್ಡಬಹುದು. ಲಿಬಿಯಾದಲ್ಲಿನ ಅಶಾಂತಿ ಹೆಚ್ಚಲು ಇದು ಕಾರಣವಾಗುತ್ತಾ ಅಥವಾ ಪಾಕಿಸ್ತಾನದ ಆರ್ಥಿಕತೆಗೆ ಚೇತರಿಕೆ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕು. ಕಾಲ್ ಟು ಆಕ್ಷನ್: ನಿಮಗೆ ಈ ಬಗ್ಗೆ ಏನು ಅನಿಸುತ್ತದೆ? ಪಾಕಿಸ್ತಾನದ ಈ ಕ್ರಮ ಸರಿಯೇ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.